ಟಾಕ್ಸಿಕ್ ಟೀಸರು ಟ್ರೈಲರು ಯಾರೆಲ್ಲ ನೋಡಿದ್ರ ನೋಡ್ಬಿಟ್ಟು ಎಷ್ಟು ಖುಷಿ ಆಗಿದೆ ನಿಮಗೆ ಆಯ್ತಾ. ಅದರಲ್ಲಿ ಬ್ಯಾಡ್ ಕಮೆಂಟ್ಸ್ ಎಲ್ಲ ಎಷ್ಟು ಟ್ರೋಲ್ ಮಾಡಿದ್ದೀರಾ. ಆಮೇಲೆ ಈಗ ನಿನ್ನೆ ಮೊನ್ನೆ ವಿಚಾರ ಬಂದಿರೋದು ನೋಡಿದ್ರೆ ಕೆಲವರೆಲ್ಲ ದೂರುಗಳು ಕೊಟ್ಟಿದ್ದಾರೆ, ಲಾಯರ್ ನೆಟ್ಬಿಟ್ಟು ದೂರುಗಳು ಕೊಟ್ಟಿದ್ದಾರೆ. ಅದು ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನನಗೂ ಗೊತ್ತಿಲ್ಲ. ಇರ್ಲಿ, ಯಾವ್ದೋ AAP ಪಕ್ಷದಿಂದ ಆಮೇಲೆ ಇನ್ನೊಬ್ಬ ಯಾರೋ ಲಾಯರು ಟಾಕ್ಸಿಕ್ ವಿರುದ್ಧವಾಗಿ ಆ ಟ್ರೈಲರ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ದೂರು ಕೊಟ್ಟಿದ್ದಾರೆ. ಅವ್ರು ಯಾವ ರೀತಿ ಕಾಣಿಸ್ತಂತ ಹೇಳ್ಬಿಟ್ಟು ನಮಗಂತೂ ಗೊತ್ತಿಲ್ಲ. ಆದ್ರೆ ನಮಗೆ ಟಾಕ್ಸಿಕ್ ಟ್ರೈಲರ್ ಬಂದ್ಬಿಟ್ಟು ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಇದು ಕನ್ನಡ ಸಿನಿಮಾದಿಂದ ನೇರವಾಗಿ ಹಾಲಿವುಡ್ಗೆ ಮಾಡಿರ್ತಕ್ಕಂಥ ಮೂವಿ. ಅತ್ಯದ್ಭುತವಾಗಿದೆ, ಬಹಳ ಚೆನ್ನಾಗಿದೆ. ಅದು ನೋಡೋ ರೀತಿಯಲ್ಲಿ ನೋಡಿದರಿಗೆ ಮಾತ್ರ ಅದು ಗೊತ್ತಾಗುತ್ತೆ. ಒಂದು ಕಾರಲ್ಲಿ ಹೆಣ್ಣಿನ ಜೊತೆ ಸೆಕ್ಸ್ ಮಾಡ್ತಾನೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ರೀತಿಯಾಗಿ ನಮ್ಮ ಕನ್ನಡದ ಹುಡುಗನ್ನ ಅವಮಾನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಯಾವುದೇ ಕಾರಣಕ್ಕೂ ಇದು ಇನ್ನು ಎತ್ತರಕ್ಕೆ ಬೆಳಿತಾನೆ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಬೇಕಾಗುತ್ತೆ. ಯಾಕೆಂತಂದ್ರೆ ಯಶು ಮೈಂಡ್ ಅಲ್ಲಿ ಇರ್ತಕ್ಕಂಥದ್ದು ಜಗತ್ತಿಗೆ ತೋರಿಸ್ಬೇಕು ನಾನು ಏನಂತ ಹೇಳ್ಬಿಟ್ಟು ಆ ರೀತಿ ಮೈಂಡ್ ಸೆಟ್ ಮಾಡ್ಕೊಂಡು ಬಂದಿರ್ತಕ್ಕಂಥ ಹುಡುಗ ಕಷ್ಟ ಜೀವಿ. ಇದನ್ನ ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ ಈಗ ಕೆಲವು ಮೂವಿಗಳು ನೀವು ಹಿಂದೆ ಬ್ಯಾಕ್ ಹೋಗಿ ಸುಮಾರು 8, 10, 15 ವರ್ಷದ ಹಿಂದೆ ಬ್ಯಾಕ್ ಹೋದ್ರೆ ನೀವು ಕೆಲವು ಮೂವಿಗಳನ್ನ ನಿಮ್ಗೆ ಹೇಳ್ತೀನಿ. ಎ ಪಿಕ್ಚರ್ ಅಲ್ಲಿ ನೋಡಿ, ಎ ಪಿಕ್ಚರ್ ಅಲ್ಲಿ ಡೈರೆಕ್ಟ್ ಆಗಿ ಉಪೇಂದ್ರ ಹೇಳ್ತಾನೆ, ಯಾರಿಗೆ ಪ್ರೇಮಾಗಿ ಹೇಳ್ತಾನೆ, ನಿನ್ ರೇಟ್ ಎಷ್ಟು ಅಂತಾನೆ, 15,000 ಅಂತ ಹೇಳ್ತಾಳೆ. ಡೈರೆಕ್ಟ್ ಆಗಿ ಸೆರಗ್ ತೆಗೆದು ಹಿಂಗ್ ಆಚೆ ತೋರಿಸ್ತಾಳೆ, ಬಂದ್ ಮಲ್ಕೋ ಅಂತಾಳೆ. ಆದ್ರೆ ನಮ್ಮ ಹೆಂಗಸರೆಲ್ಲ ಅದನ್ನ ಖುಷಿಯಿಂದ ನೋಡ್ಬಿಟ್ಟು ಬಂದ್ರು. ಎ ಪಿಕ್ಚರ್ನ ಗಂಡ ಹೆಂಡತಿ ಅಂತ ಹೇಳ್ಬಿಟ್ಟು ಒಂದು ಸಿನಿಮಾ ಬರುತ್ತೆ ಕನ್ನಡದಲ್ಲಿ. ಆ ಗಂಡ ಹೆಂಡತಿ ಸಿನಿಮಾದಲ್ಲಿ ನಮ್ಮ ಹೆಂಗಸರೆಲ್ಲ ಹೋಗ್ಬಿಟ್ಟು ಆರಾಮಾಗಿ ಕೂತ್ಕೊಂಡು ನೋಡ್ಬಿಟ್ಟು ಬಂದ್ರು. ಯಾಕಂದ್ರೆ ಅದಕ್ಕೇನು ಅಸಹ್ಯ ಅನಿಸ್ಲಿಲ್ಲ. ಇನ್ನು ವಜ್ರಮುನಿ ಹಳೆ ಪಿಕ್ಚರ್ ಅಲ್ಲಿ ಮಾಡಿರ್ತಕ್ಕಂಥ ರೇಪ್ಗಳನ್ನ ನೋಡಿ ನೀವು ಬೇಕಾರೆ ಅದನ್ನ ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ಬಂದು ನಮ್ಮ ಹೆಣ್ಮಕ್ಳೆಲ್ಲ ಇದ್ ಮಾಡಿದ್ರು. ಆದ್ರೆ ಈ ಟಾಕ್ಸಿಕ್ ಟೀಸರ್ ಮಾತ್ರ ಅದರಲ್ಲಿ ಏನ್ ಅಂತದ್ ವಿಶೇಷ ಇದೆ ಅಂತ ಹೇಳ್ಬಿಟ್ಟು ನನಗೂ ಅದು ಗೊತ್ತಾಗ್ಲಿಲ್ಲ. ಒಂದು ಮಹಿಳೆ ಜೊತೆ ಅಕ್ರಮ ಅಂದ್ರೆ ಇದು ಸೆಕ್ಸ್ ಮಾಡುವಾಗ ಕಾರ್ ಶೇಕ್ ಆಗುತ್ತೆ. ಆ ಕಾರ್ ಶೇಕ್ ಆಗೋದಕ್ಕೇನೆ ದೊಡ್ಡ ರಾದಂತ ಮಾಡ್ಬಿಟ್ಟು ಹಾಲಿವುಡ್ ಅಲ್ಲಿ ಹಿಂಗ್ ಮಾಡ್ಬಿಟ್ಟ ಯಶು, ಹಂಗ್ ಮಾಡ್ಬಿಟ್ಟ, ನಮ್ ಕನ್ನಡದ ಮರ್ಯಾದೆ ತೆಗಿತಿದ್ದೇನೆ, ಹಾಗೆ ಈಗ ಅಂತ ಹೇಳ್ಬಿಟ್ಟು ಬೊಗಳೆ ಬಿಡ್ತಿದ್ರಲ್ಲ. ಇದೆಲ್ಲದಕ್ಕೂ ಒಂದು ಉತ್ತರ ಅಂತಕ್ಕಂಥದ್ದು ಸೆನ್ಸರ್ ಮಂಡಳಿ ಇರುತ್ತೆ. ಸೆನ್ಸರ್ ಮಂಡಳಿಗಿಂತ ನೀವೇನು ದೊಡ್ಡವರಲ್ಲ ಅಂತ ಹೇಳ್ಬಿಟ್ಟು ತಿಳ್ಕೊಬೇಕಾಗುತ್ತೆ. ಯಾಕೆ ಈ ಮಾತು ಹೇಳ್ತಿದ್ದೇನೆ ಅಂತಂದ್ರೆ, ಇವತ್ತು ಸೆನ್ಸರ್ ಮಂಡಳಿ ಏನಾದ್ರೂ ಇಲ್ಲ ಅಂದಿದ್ರೆ ಎಲ್ಲಾ ರೀತಿ ಪಿಕ್ಚರ್ ಫ್ಯಾಮಿಲಿ ನೋಡೋ ತರನೇ ಬೇಕಾದ್ರೆ ಸೆಕ್ಸ್ ಪಿಕ್ಚರ್ ಸಮೇತ ತಂದು ತೋರ್ಸ್ಬಿಟ್ಟಿರೋರು. ಎಷ್ಟು ಜನ ಕದ್ದು ನೋಡಲ್ಲ ನೀವು? ಹಾಗಾದ್ರೆ ಈಗ ಈ ರೀತಿಯಲ್ಲ ನೀವು ಮಾತಾಡ್ತಿರಲ್ಲ. ಇರ್ಲಿ, ಅದು ಸೆಕೆಂಡ್. ಟಾಕ್ಸಿಕ್ ಮೂವಿ ಬಂದ್ಬಿಟ್ಟು ಇದು ಹಾಲಿವುಡ್ಗೆ ಸೆಡ್ ಹೊಡಿಯಂತ ಮೂವಿ, ಕನ್ನಡ ಸಿನಿಮಾ ಅಲ್ಲ, ಹಾಲಿವುಡ್ಗೆ ಸೆಡ್ ಹೊಡಿಯಂತ ಮೂವಿ. ಯಾವ ರೀತಿ ಯಶು ಮೈಂಡ್ ತಲೆ ಉಪಯೋಗಿಸಿ ನೋಡಿ, ಈ ಸಿನಿಮಾಗೆ ಆಪೋಸಿಟ್ ಆಗಿ ಬೇಕು ಅಂತಲೇನೆ ಬಾಲಿವುಡ್ನವರು ದುರಂಧರ್ 2 ಪಿಕ್ಚರ್ ಬಿಡ್ತಾ ಇದಾರೆ. ಬಿಡ್ಲಿ, ಒಳ್ಳೆ ಸಿನಿಮಾ. ದುರಂಧರ್ 2 ಮೊದಲನೇದು ಆಲ್ರೆಡಿ ನೋಡಿದ್ದಾರೆ, ನಾನು ಕೂಡ ನೋಡಿದ್ದೀನಿ. ಸೆಕೆಂಡ್ ಹಾಫ್ ಬರ್ತಾ ಇದೆ, ಬರ್ಲಿ, ಒಳ್ಳೇದಾಗ್ಲಿ. ಆದ್ರೆ 4 ವರ್ಷ ಪರಿಶ್ರಮ ತಗೊಂಡಿರ್ತಕ್ಕಂಥ ಯಶು ಈಗ ಅವ್ರ ಮೈಂಡ್ ಅಲ್ಲಿ ಜನಗಳಿಗೆ ಯಾವ ರೀತಿ ನಾನು ಸಿನಿಮಾ ಕೊಡಬೇಕು, ಯಾವ ರೀತಿ ನಾನು ಸಿನಿಮಾ ಮಾಡಿದ್ರೆ ಗೆಲ್ತೀನಿ ಅನ್ನೋ ಒಂದು ಮನೋಭಾವ ಇಟ್ಕೊಂಡು ಹೊರಗಡೆ ಬಂದಿದಾರಲ್ಲ. ಆ ಟೀಸರ್ ನೋಡಿ ಹೆಚ್ಚು ಕಮ್ಮಿ ಈಗ ಎಷ್ಟು 200 ಮಿಲಿಯನ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಅವ್ರ KR ಪ್ರೊಡಕ್ಷನ್ ಯೂಟ್ಯೂಬ್ ಇಂದಾನೆ ಹೆಚ್ಚು ಕಮ್ಮಿ 100 ಮಿಲಿಯನ್ ಹತ್ರ ಟೀಸರ್ ಟ್ರೈಲರ್ ಓಡಿದೆ. ಅದನ್ನ ದೇಶಾದ್ಯಂತ ಅಲ್ಲ, ಪ್ರಪಂಚಾದ್ಯಂತ ಎಲ್ಲರೂ ನೋಡ್ತಾ ಇದ್ದಾರೆ. ಎಷ್ಟು ಅದ್ಭುತವಾಗಿ ಮಾಡಿದನಲ್ಲಪ್ಪ ಈ ಹುಡುಗ, ಕನ್ನಡ ಹುಡುಗ. ಒಬ್ಬ ಆಫ್ಟರ್ ಡ್ರೈವರ್ ಮಗ ಈ ರೀತಿಯಾಗಿರ್ತಕ್ಕಂಥ ಆಲೋಚನೆಗಳು ಬರುತ್ತೆ ಅಂತಂದ್ರೆ, ನಾವು ಕೂತಿರೋ ಜಾಗದಲ್ಲೇನೆ ಅವನ್ನ ಏನ್ ಮಾಡ್ಬೇಕ, ಹೆಂಗ್ ತುಳಿಬೇಕಂತ ಹೇಳ್ಬಿಟ್ಟು ನಮ್ಮ ಕನ್ನಡ ಜನಗಳನ್ನ ನೀವು ಈ ರೀತಿ ಆಲೋಚನೆ ಮಾಡ್ತೀರಿ ಅಂತಂತಂದ್ರೆ ಇದು ಎಷ್ಟು ನ್ಯಾಯ, ಎಷ್ಟು ಸತ್ಯ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗ್ತಾ ಇಲ್ಲ. ಇರ್ಲಿ, ಅವ್ರನ್ನ ತುಳಿಯಕ್ ಬರೋರ್ಗೆಲ್ಲ ಒಳ್ಳೇದಾಗ್ಲಿ, ದೇವ್ರು ಒಳ್ಳೆ ಆಶೀರ್ವಾದ ಮಾಡ್ಲಿ. ಅವ್ರಿಗೂ ನಾವು ಬೆಂಬಲವಾಗಿ ಬೇಕಾದ್ರೆ ನಿಂದ್ರಣ. ಅದೆಂತದ್ದು ಏನೇನೋ ಕೇಸ್ಗಳೆಲ್ಲ ಹಾಕೊಂಡಿದ್ರಲ್ಲ, ನಿಮ್ದು ಏನು ಬೇಳೆಕಾಳು ಬೇಯಲ್ಲ ಅಂತ ಹೇಳ್ಬಿಟ್ಟು ನಾನು ಬರ್ಕೊಡ್ತೀನಿ. ಯಾಕೆಂತಂದ್ರೆ ಸೆನ್ಸರ್ ಮಂಡಳಿ ಅಂತಕ್ಕಂಥದ್ದು ಇದೆ. ಸೆನ್ಸರ್ ಮಂಡಳಿಯಿಂದ ಪಾಸ್ ಆದ್ರೆ ಮಾತ್ರ ಸಿನಿಮಾ ರಿಲೀಸ್ ಆಗೋದು. 19/3/2026 ನೋಡ್ತಿರಲ್ಲ, ಮಾರ್ಚ್ ತಿಂಗಳಲ್ಲಿ. ಆಗ ಸಿನಿಮಾ ನೋಡ್ಬಿಟ್ಟು ಬೊಬ್ಬೆ ಹೊಡೀರಿ ಏನ್ ಮಾಡಿದಾನೆ ಅಂತ ಹೇಳ್ಬಿಟ್ಟು, ಆಯ್ತಾ. 1000 ಕೋಟಿ ಕಲೆಕ್ಷನ್ ಮಾಡ್ಕೊಂಡು ನಮ್ಮ ಕನ್ನಡ ಸಿನಿಮಾ ಇಡೀ ಎತ್ತರಕ್ಕೆ ಪ್ರಪಂಚದಾದ್ಯಂತ ತೋರ್ಸ್ಲಿಕ್ಕೆ ಹೊರಟಿದಾನಲ್ಲ, ಆಗ ನೀವು ಬೊಬ್ಬೆ ಹೊಡೀರಿ. ನೋಡಿ, ತಾಕತ್ತಿದ್ರೆ ನೀವು ಮಾಡ್ರಿ, ಸಿನಿಮಾನ ಮಾಡ್ಬಿಟ್ಟು ತೋರ್ಸ್ರಿ. ಈಗ ಇವಾಗ ಬರ್ತಕ್ಕಂಥ ಸಿನಿಮಾಗಳು ಯಾಕೆ ಓಡ್ತಾ ಇಲ್ಲ ಹಾಗಾದ್ರೆ?
ಕಂಟೆಂಟ್ ಸರಿ ಇದ್ರೆ ಎಲ್ಲರೂ ಸಿನಿಮಾ ನೋಡ್ತಾರೆ. ಕಂಟೆಂಟ್ ಚೆನ್ನಾಗಿಲ್ಲ ಅಂದ್ರೆ ಯಾರು ನೋಡ್ತಾರೆ? ಕೆಲವು ಕಂಟೆಂಟ್ ಸಿನಿಮಾ ಚೆನ್ನಾಗಿರೋ ಕೂಡ ಅವರ ಮಾತಲ್ಲೇ ಕೆಡಿಸ್ಕೊಳ್ತಾ ಇದಾರೆ. ಇವಾಗ ಇನ್ನ ಮೊನ್ನೆ ನಡೆದಿರ್ತಕ್ಕಂಥ ಹಸಿ ಬಿಸಿ ಸುದ್ದಿಗಳನ್ನ ನಿಮ್ಮ ಹತ್ರ ಹೇಳ್ತೀನಿ. ಕಂಟೆಂಟ್ ಸಿನಿಮಾಗಳು ಚೆನ್ನಾಗಿರೋ ಸಿನಿಮಾಗಳನ್ನೇ ಇವರು ಒಬ್ಬ ಹೀರೋಯಿಂದ ಇನ್ನೊಬ್ಬ ಹೀರೋಗೆ ಬರೀ ಅವ್ರ ಬಗ್ಗೆ ಇವ್ರು ಮಾತಾಡೋದು, ಇವ್ರ ಬಗ್ಗೆ ಇವ್ರು ಮಾತಾಡೋದು. ಒಂದು ಸಿನಿಮಾ ಅಂತಂದ್ರೆ ಒಂದು ಏನು ಪ್ರಮೋಷನ್ಗೆ ಹೋಗಿರ್ತೀವಲ್ಲ, ಪ್ರಮೋಷನ್ ಸಿನಿಮಾದ ಬಗ್ಗೆ ಮಾತ್ರ ಇರಬೇಕು. ಅದು ಬಿಟ್ಬಿಟ್ಟು ಆ ಅಭಿಮಾನಿಗಳು ಈ ಅಭಿಮಾನಿಗಳು ಅಂತ ಹೇಳ್ಬಿಟ್ಟು ನೀವೇ ಕಿತ್ತಾಡ್ಕೊಂಡು ಒಂದು ಸಿನಿಮಾ ಸೋತೋಗಿದೆ. ನಿಮಗೆ ಗೊತ್ತಾದ ಯಾವ್ದಂತ ನಿಮಗೆ ಗೊತ್ತಿರುತ್ತೆ, ಮನವರಿಕೆ ಮಾಡ್ಕೊಳ್ಳಿ. ಇದು ಟಾಕ್ಸಿಕ್ ಸಿನಿಮಾ ಅಂತಕ್ಕಂಥದ್ದು ಕನ್ನಡದಲ್ಲಿ ನಮ್ಮ ಕನ್ನಡದ ಹೆಮ್ಮೆಯ ಚಿತ್ರ ಆಯ್ತಾ. ಫಸ್ಟ್ ಕನ್ನಡ ಸಿನಿಮಾನ ಕನ್ನಡ ರೀತಿಯಲ್ಲೇ ನೋಡಿ. ಅದನ್ನ ಸೆಕ್ಸ್ ಸಿನಿಮಾಗೆ ಹೋಲ್ಸ್ಬಿಟ್ಟು ಯಾವುದೇ ಕಾರಣಕ್ಕೂ ಮಾತಾಡಬೇಡಿ. ಆದ್ರೆ ಟ್ರೈಲರ್ ಅಲ್ಲಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಮೊದಲು ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡ್ಬಿಟ್ಟು ಗೀತು ಮೋಹನ್ ದಾಸ್ ಅಂತ ಮಲಯಾಳಂ ನಿರ್ದೇಶಕಿ ಮಾಡಿರ್ತಕ್ಕಂಥ ಈ ಸಿನಿಮಾ ಇದೇ ಇನ್ನ ಎಷ್ಟು ಒಂದು 60 days ಇರ್ಬೋದು ಅಷ್ಟೇ ಈ ಮೂವಿ ಬರ್ಲಿಕ್ಕೆ. ಆಗ ಬಂದಾಗನೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ವ್ಯಾಲ್ಯೂ ಏನು, ಎಷ್ಟು ಕೆಪಾಸಿಟಿ ಏನು, ಆಮೇಲೆ ಎಷ್ಟು ಬಗ್ಗೆ ಯಾರ್ಯಾರು ಏನೇನು ಪಾಸಿಟಿವ್ ನೆಗೆಟಿವ್ ಎಲ್ಲ ಯಾರ್ಯಾರು ಏನೇನು ಮಾತಾಡಿದ್ರ ಅದೆಲ್ಲನು ಬಂಡವಾಳ ಆಚೆ ಬರುತ್ತೆ. ನಮ್ಮ ಕನ್ನಡದ ಸಿನಿಮಾನ ಬೆಳೆಸಿ ಉಳಿಸಿ ಅಂತ ಹೇಳ್ಬಿಟ್ಟು ತಾವುಗಳೇ ಹೇಳ್ತೀರಾ, ತಿರ್ಗಾ ನಾವುಗಳೇ ಹೋಗ್ಬಿಟ್ಟು ಬುಡಕ್ಕೆ ಕೊಳ್ಳಿಡೋ ಕೆಲಸ ನೀವು ಮಾಡ್ತೀರಾ. ಯಾಕೆ? ಬೆಳೆಯೋದು ಇಷ್ಟ ಇಲ್ವಾ ಕನ್ನಡ ಸಿನಿಮಾನ? ಕನ್ನಡ ಮುಗಿಲೆತ್ತರಕ್ಕೆ ಆಕಾಶದ ಎತ್ತರಕ್ಕೆ ಅಂತಂದ್ರೆ ಹೆಚ್ಚು ಕಡಿಮೆ ಇಡೀ ಪ್ರಪಂಚನೇ ನಮ್ ಕನ್ನಡದ ಸಿನಿಮಾ ಹೀರೋ ನೋಡ್ತಾ ಇದಾರೆ ಅಂತಂದ್ರೆ. ಮೊನ್ನೆ ಸುದೀಪ್ ಅವರೇ ಟ್ವೀಟ್ ಮಾಡಿದ್ದಾರೆ. ಯಾರಿಗೆ? ಯಶ್ ಅವರಿಗೆ. ಯಶ್ ಹೇಳಿದ್ರು, ಏನಂತ ಹೇಳಿದ್ರು? ಸರ್ ನಿಮ್ಮನ್ನ ನೋಡಿ ನನಗೆ ಇನ್ಸ್ಪೈರ್ ಆಗಿದೆ ಅಂತ ಹೇಳಿದ್ರು. ಆದ್ರೆ ಯಶ್ ಹೇಳಿರ್ತಕ್ಕಂಥ ದೊಡ್ಡ ಗುಣ ಅದೆಲ್ಲ. ಈಗ ಎಷ್ಟೋ ಪ್ರೊಡ್ಯೂಸರ್ಗಳು ಮೊದಲೆಲ್ಲ ಈಗ ಯಾರು ಯಶ್ಗೆ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಪ್ರೊಡ್ಯೂಸರ್ಗಳೇ ಎ ಮಂಜು ಆಗ್ಲಿ, ಬೇರೆ ಜಯಣ್ಣ ಭೋಗೇಂದ್ರ ಆಗ್ಲಿ, ಬೇರೆ ಎಷ್ಟೋ ಜನ ಸುಮಾರು ಪ್ರೊಡ್ಯೂಸರ್ಗಳೆಲ್ಲ ಯಶ್ಗೆ ಸ್ಟಾರ್ಟಿಂಗ್ ಅಲ್ಲಿ ಏನು ಇದು ಮಾಡಿದ್ರು ಅವರೆಲ್ಲ ಇವತ್ತು ಹೊಗಳ್ತಾ ಇದಾರೆ. ಹುಡುಗ ಏನೋ ಅಂದ್ಕೊಂಡಿದ್ವಿ, ಎಲ್ಲೋ ಹೋಗ್ಬಿಟ್ಟ, ಇವತ್ತು ನಮಗೇನೆ ಕೈ ಸಿಗದೆ ರೀತಿಯಲ್ಲಿ ಬೆಳಿತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಕನ್ನಡದ ಪ್ರೊಡ್ಯೂಸರ್ಗಳು ಕೂಡ ಹೊಗಳ್ತಾ ಇದಾರೆ. ನಮ್ಮ ಕನ್ನಡದ ಡೈರೆಕ್ಟರ್ಗಳು ಕೂಡ ಹೊಗಳ್ತಾ ಇದಾರೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ನೆಕ್ಸ್ಟ್ ನಮ್ಮ ಕನ್ನಡ ಸಿನಿಮಾ ಯಾವ ಲೆವೆಲ್ಗೆ ಎತ್ಕೊಂಡು ಹೋಗ್ಬೋದಂತ ಹೇಳ್ಬಿಟ್ಟು ನಾವೇ ಜನಗಳನ್ನೇ ಆಲೋಚನೆ ಮಾಡಿ ನೋಡಿ. ಬರೀ ಯಾವತ್ತೂ ಕೆಟ್ಟದ್ದನ್ನ ಆಲೋಚನೆ ಮಾಡ್ಬಿಡಿ. ಕೆಟ್ಟದ್ದನ್ನ ಮೊದಲು ನೀವು ಕೆಟ್ಟದ್ದು ಆಲೋಚನೆ ಮಾಡೋರು ಯಾರ್ಯಾರು ಈ ಸಂಘಗಳು ಸಂಸ್ಥೆಗಳೆಲ್ಲ ಕಟ್ಕೊಂಡಿದ್ರ ಹೋಗ್ಬಿಟ್ಟು ಭಾನುವಾರ ಶನಿವಾರ ಹೋಗ್ಬಿಟ್ಟು MG ರೋಡು, ಚರ್ಚ್ ಸ್ಟ್ರೀಟ್ ರೋಡು, ಇಂದ್ರಾನಗರ, ಕೋರಮಂಗಲ ಆ ಸೈಡ್ ಹೋಗ್ಬಿಟ್ಟು ನೋಡಿ, ಗೊತ್ತಾಗುತ್ತೆ ನಮ್ಮ ಇದು ಭಾರತದ ಸಂಸ್ಕೃತಿನ ಯಾವ ರೀತಿ ಉಳಿಸ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಅವಾಗ ಗೊತ್ತಾಗುತ್ತೆ ಒಂದು ಹೆಣ್ಣಿನ ಬಗ್ಗೆ ಏನಾದ್ರೂ ಅಲ್ಲಿ ಅವಮಾನ ಆಗಿದ್ಯಾ, ಅಥವಾ ಒಂದು ಹೆಣ್ಣಿನ ಬಗ್ಗೆ ಏನಾಗಿ ಕೆಟ್ಟದಾಗಿ ಮಾಡಿದನ, ಅಥವಾ ಹೆಣ್ಣಿನ ಬಗ್ಗೆ ಕೆಟ್ಟದಾಗಿ ಬಿಂಬಿಸಿದನ ಅಂತ ಹೇಳ್ಬಿಟ್ಟು ಕಣ್ಣಾರೆ ನೋಡ್ಬಿಟ್ಟು ಮಾತಾಡೋದು ಕಲಿಬೇಕಂತ ಹೇಳ್ಬಿಟ್ಟು ಈ ಮುಖಾಂತರ ನಾನು ಕೇಳ್ಕೊಂತೀನಿ. ನೋಡಿ, ಈ ಟಾಕ್ಸಿಕ್ ಅನ್ನೋ ಟ್ರೈಲರ್ ಅಲ್ಲಿ ಜಸ್ಟ್ ನೀವು ಎಷ್ಟು ಸುಮಾರು 20 ಕೋಟಿ ಜನ ನೋಡಿದ್ರಿ ಅಂತ ಹೇಳ್ಬಿಟ್ಟು ನನಗೂ ಗೊತ್ತಾಗುತ್ತೆ. ಇದರಲ್ಲಿ ಬೇರೆ ಏನಿಲ್ಲ, ಫೇಸ್ಗಳೆಲ್ಲ ಇಂಗ್ಲಿಷ್ನವರೇ ಇದಾರೆ ಅನ್ನೋ ತರ ಸುಮಾರು ಇದರಲ್ಲಿ ಟ್ರೈಲರ್ ಅಲ್ಲೇನೆ ಬಹಳ ಜನ ಇಂಗ್ಲಿಷ್ ಮೂವಿ ತರನೇ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಅನಿಸ್ಬೋದು. ಇದು ಜಸ್ಟ್ ಒಂದು ಕ್ಲಿಪ್ ವಿಡಿಯೋ ನೋಡಿನೇ ನಾವು ಮಾತಾಡೋದು ಸರಿಯಲ್ಲ. ಈಗ ನೋಡಿ, ಇಲ್ಲಿ ಕಾಣ್ತಾ ಇದೆ ಈ ಟ್ರೈಲರ್. ನಾನು ಟ್ರೈಲರ್ನ ನಾನು ಕೆಳಗಡೆ ಹಾಕಿರ್ತೀನಿ, ಗೊತ್ತಾಗುತ್ತೆ ಎಷ್ಟು ಸುಮಾರು ಆಲ್ರೆಡಿ 20 ಕೋಟಿ ಜನ ನೋಡಿದ್ರೆ ಅಂದ್ರೆ ಇನ್ನೇನು ನಾನು ನೀನು ಇವತ್ತು. ಯಾಕಂದ್ರೆ ಇದ್ರ ಬಗ್ಗೆ ನಾನು ಮಾತಾಡ್ತಿರೋದು ಇವತ್ತು ಹೆಚ್ಚು ಕಡಿಮೆ ಈಗಾಗಲೇ 200 ಮಿಲಿಯನ್ ವ್ಯೂಸ್ ಆದ್ಮೇಲೆ ನಾನು ನಿಮಗೆ ಇದ್ರ ಬಗ್ಗೆ ವಿಡಿಯೋ ಮಾಡ್ತೇನೆ. ಇಷ್ಟೆಲ್ಲ ಮಾತಾಡೋರು ಹೋಗ್ರಿ ಮೆಜೆಸ್ಟಿಕ್ ಅಲ್ಲಿ ಹೋಗ್ಬಿಟ್ಟು ಹೆಣ್ಣಿನ ಬಗ್ಗೆ ಅವಮಾನ ಮಾಡಿದ್ರ ಅಂತ ಹೇಳ್ಬಿಟ್ಟು ಬಬ್ಬೆ ಹೊಡೆದ್ಬಿಟ್ಟು ಕೇಸ್ಗಳೆಲ್ಲ ಹಾಕಕ್ ಹೋಗಿದ್ರಲ್ಲ, ಮೊದಲು ಮೆಜೆಸ್ಟಿಕ್ ಅಲ್ಲಿ ಹೋಗ್ಬಿಟ್ಟು ನಿಂತು ಕರಿತಾರಲ್ಲ ಅವ್ರನ್ನ ನಿಂದ್ರಿಸಿ ಫಸ್ಟ್. ಎಷ್ಟು ಜನ ಅವ್ರನ್ನ ನೋಡ್ಬಿಟ್ಟು ಅಸಹ್ಯ ಪಟ್ಕೊಂಡು ಹೆಣ್ಣು ಮಕ್ಳುಗಳು ತಲೆ ತೆಗೆಸ್ಕೊಂಡು ಹೋಗ್ತಾರೆ. ಒಬ್ಬ ಯೂಟ್ಯೂಬರ್ ಹೋಗ್ಬಿಟ್ಟು ಮೆಜೆಸ್ಟಿಕ್ ಅಲ್ಲಿ ಅದನ್ನ ತಡಿಬೇಕಂತ ಹೇಳ್ಬಿಟ್ಟು ಹೋರಾಟ ಮಾಡಕ್ ಹೋದ್ರೆ ಆ ಯೂಟ್ಯೂಬರ್ನ ಮೇಲೆನೆ ಹಲ್ಲೆ ಮಾಡಕ್ಕೆ ಹೋಗಿದ್ರು ಅವರು. ಆಯ್ತಾ? ಈ ತರ ಎಷ್ಟು ಜಾಗಗಳು ಬೇಕು ನಿಮಗೆ ಬೆಂಗಳೂರಲ್ಲಿ? ಬೇಕಾದಷ್ಟು ಜಾಗಗಳಿದೆ. ಅಂತನ ಮಹಿಳಾ ಆಯೋಗದರಾಗ್ಲಿ, ಮಹಿಳೆ ಬಗ್ಗೆ ಮಾತಾಡೋರಾಗ್ಲಿ ಹೋಗ್ಬಿಟ್ಟು ಆ ಒಳ್ಳೆ ಕೆಲಸ ಮಾಡಿದ್ರೆ ಅದಕ್ಕೆ ಒಂದು ಬೆಲೆ ಬರುತ್ತಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ. ಟಾಕ್ಸಿಕ್ ಸಿನಿಮಾ ಬಂದ್ಬಿಟ್ಟು ಪ್ರಪಂಚಾದ್ಯಂತ ಇನ್ನ ಕೆಲವೇ ದಿನಗಳು ಬಾಕಿ ಇದೆ. ನಮ್ಮ ಕನ್ನಡದ ಹುಡುಗ ಯಶ್. ಯಾಕಂದ್ರೆ ಇದನ್ನ ಯಾಕೆ ನಾನು ಮಾತಾಡ್ತಿದ್ದೀನಿ ಅಂದ್ರೆ ಸುಮಾರು ಹಿಂಗ ಒಂದು 5-6 ದಿನದಿಂದ ನಾನು ನೋಡಿ ಸಾಕಾಗೋಯ್ತು.
ಏನು ಈ ಕಂಟೆಂಟ್ ಕ್ರಿಯೇಟರ್ಗಳು ಹೇಳ್ತಕ್ಕಂಥದ್ದು ಕಂಟೆಂಟ್ ಈ ಟಾಕ್ಸಿಕ್ ವಿಷಯನೇ ಇಟ್ಕೊಂಡ್ಬಿಟ್ಟು ಮಾತಾಡ್ತಕ್ಕಂಥದ್ದು ಒಬ್ಬೊಬ್ರದ್ದು ಒಂದೊಂದು ಯಾವ ರೀತಿ ಅಂತಂದ್ರೆ ಒಬ್ರೇ ಇನ್ನು ಸಿನಿಮಾನೇ ಇನ್ನು ಕೂಸು ಹುಟ್ಟೋದಕ್ಕಿಂತ ಕುಲನೇ ಹೊಲಸ್ರನ್ನಂಗೆ ಇನ್ನು ಸಿನಿಮಾನೇ ಬಂದಿಲ್ಲ ಏನಿಲ್ಲ ಅವರಿಗೆ ಆಗಿರ್ತಕ್ಕಂಥ ಮೈಂಡ್ ಅಲ್ಲಿ ಮೀಡಿಯಾದವರೇ ಒಂಥರ, ಯೂಟ್ಯೂಬರೇ ಒಂಥರ, ಆಮೇಲೆ ಹೊರಗಡೆ ಜನಗಳು ಮಾತಾಡೋದೇ ಒಂಥರ, ಯಾವ್ದು ಇರಲ್ಲ. ಸಿನಿಮಾ ರೀತಿಯಾಗಿ ಪ್ರೀತಿಸಿ ನೋಡಿದಾಗ ಅದು ಒಂದು ಒಳ್ಳೆ ಸಿನಿಮಾ ಆಗಿ ನಮಗೆ ಕಾಣಿಸುತ್ತೆ. ಆ ಸಿನಿಮಾ ಇನ್ನೇನು ಕೆಲವೇ ದಿನಗಳಲ್ಲಿ ಬರುತ್ತಲ್ಲ, ಆಗ ನಿಮಗೆ ಗೊತ್ತಾಗುತ್ತೆ. ಆಗ ಸಿನಿಮಾ ನೋಡಿ ಮಾತಾಡಿ. ಇಲ್ಲ ಸಲ್ಲದ ವಿಚಾರಗಳಿಗೆ ಹೋಗ್ಬಿಟ್ಟು ಕೋರ್ಟ್ ಮೆಟ್ಟಲೇರಿ ಸ್ಟೇ ತಗೊಂಬರಕ್ ಹೋಗೋದು ಇವೆಲ್ಲ ಮಾಡಿದ್ರೆ ನಿಮ್ಮ ಸಮಯ ವ್ಯರ್ಥ. ಏನ್ ಹೇಳಿ? ನಿಮ್ಮ ಸಮಯ ವ್ಯರ್ಥ. ನಿಮ್ಮ ಕೆಲಸ ಇದ್ರೆ ಬೇರೆ ಏನಾದರೂ ನೋಡ್ಕೊಳ್ಳಿ. ಅದಕ್ಕೆ ಆಗಿರ್ತಕ್ಕಂಥ ಒಂದು ಕನ್ನಡ ಚಲನಚಿತ್ರ ಆಗಿರ್ಬೋದು, ಚಲನಚಿತ್ರ ಅಂದ್ರೆ ಎಲ್ಲ ಒಂದೇನೆ, ಹಾಲಿವುಡ್ ಬಾಲಿವುಡ್ ಎಲ್ಲಾನು ಒಂದೇನೆ. ಒಂದು ಸೆನ್ಸರ್ ಮಂಡಳಿ ಇರುತ್ತೆ. ಆ ಸೆನ್ಸರ್ ಮಂಡಳಿ ಆ ಕೆಲಸ ಮಾಡುತ್ತೆ. ನೀವೇನು ಅಲ್ಲಿ ಕಡ್ಡಿ ಅಳ್ಳಾಡ್ಸ್ತಕ್ಕಂಥ ಕೆಲಸ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ಸಿನಿಮಾನೇ ನೋಡಕ್ ಹೋಗ್ಬೇಡಿ, ಆಯ್ತಾ? ಬಾಯಿ ಮುಚ್ಕೊಂಡು ಸುಮ್ಮನೆ ಮನೇಲಿದ್ರೆ ಸಾಕು, ಬೇರೆ ಇನ್ನೇನು ನೀವು ಮಾಡೋದ್ ಬೇಕಾಗಿಲ್ಲ. ಯಶನ್ನ ಪ್ರೀತಿಸಕ್ಕಂಥವ್ರು 100 ಅಲ್ಲ 1000 ಅಲ್ಲ ಕೋಟ್ಯಾಂತರ ಜನ ಇದ್ದಾರೆ. ಯಶು ಈ ಮಟ್ಟಕ್ಕೆ ಬೆಳಿಬೇಕಂತಂದ್ರೆ ಯಶಿನ ವ್ಯಾಲ್ಯೂ ತಿಳ್ಕೊಂಡಿರೋರು ಒಬ್ಬ ಆಫ್ಟರ್ ಆಲ್ ಬಡ ಕುಟುಂಬದಲ್ಲಿ ಬಂದಿರ್ತಕ್ಕಂಥ ಹುಡುಗ ಈ ಲೆವೆಲ್ ಅಲ್ಲಿ ಬೆಳೆದಿದ್ದಾನಂದ್ರೆ ಅವನ ವ್ಯಾಲ್ಯೂ ಏನು, ಈಗ ಬೆಳೆದು ಅವನ ಆಲೋಚನೆಗಳೇನು, ಅವನ ಮೈಂಡ್ ಸೆಟ್ ಏನು ಅಂತ ಹೇಳ್ಬಿಟ್ಟು ನಮ್ಮ ಕನ್ನಡ ಜನ ಒಬ್ಬರೆಲ್ಲ ಇಡೀ ಪ್ರಪಂಚಕ್ಕೆ ತೋರಿಸ್ತಾ ಇದ್ದಾರೆ. ಬಾಲಿವುಡ್ ನಲ್ಲಿ ಸಹ ಬೆಚ್ಚಿ ಬೀಳ್ತಾ ಇದ್ದಾರೆ. ಆ ರೀತಿ ಇರ್ತಕ್ಕಂಥ ಯಶ್ ಬೆಳವಣಿಗೆನ ಕಂಡು ಬಾಲಿವುಡ್ನರೇ ದಂಗಾಗಿದ್ದಾರೆ. ಅದಕ್ಕೋಸ್ಕರನೇ ದುರಂಧರ್ 2ನ ಅವನಿಗೋಸ್ಕರನೇ ಏನು ಟಾಕ್ಸಿಕ್ ಆಪೋಸಿಟ್ ಬಿಡ್ಲಿಕ್ಕೆ ರೆಡಿ ಇದ್ದಾರೆ. ಅದು ಇವತ್ತಲ್ಲ ನಾಳೆ ವಾಪಸ್ ತಗೋಬಹುದು, ಹೇಳಕ್ಕಾಗಲ್ಲ. ಆ ಭಯ ಅಂತಕ್ಕಂಥದ್ದು KGF 2 ಬಂದ್ಮೇಲೆ ನೀವು ನೋಡಿದ್ರೆ ಅನ್ಸುತ್ತೆ. ಹಿಂದಿ ಸಿನಿಮಾ ಬಿಡಕ್ಕೂ ಹಿಂದೆ ಮುಂದೆ ನೋಡ್ತಾರೆ ಎಷ್ಟು ಸಿನಿಮಾ ಬರ್ತದೆ. ಅಂದ್ರೆ ಭಯ ಹೇಗಿದೆ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಬ್ಬ ಕನ್ನಡದ ಹುಡುಗನ, ಅದು ಏನು ನಮ್ಮ ಕನ್ನಡದ ಹುಡುಗನ್ಗೆ ಎದುರ್ತಾರೆ ಅಂತಂದ್ರೆ ಬಾಲಿವುಡ್ ಹೀರೋಗಳೆಲ್ಲ ನಮಗೆ ಖುಷಿ ಆಗುತ್ತಾ ಅಥವಾ ಏನು, ಯಾವ ರೀತಿ ನಾವು ಇದು ಮಾಡ್ಕೋಬೇಕಂತ ಹೇಳ್ಬಿಟ್ಟು ನೀವೇ ಒಂದು ಸಣ್ಣದಾಗಿ ಆಲೋಚನೆ ಮಾಡಿ ನೋಡಿ. ದಯವಿಟ್ಟು ಇಲ್ಲ ಸಲ್ಲದ್ದೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಯಶ್ ಸಿನಿಮಾನ ಪ್ರೀತಿಯಿಂದ ಪ್ರೀತಿಸಿ. ಯಶ್ ಸಿನಿಮಾನ 3ನೇ ತಿಂಗಳಲ್ಲಿ 19 ತಾರೀಕಿಗೆ ಬರುತ್ತಲ್ಲ, ಆಗ ಹೋಗ್ಬಿಟ್ಟು ನೋಡಿ. ಕೆಟ್ಟದಾಗಿದೆಯಾ ಅಂತೇಳಿ ಪರವಾಗಿಲ್ಲ, ನೀವೇ ಸ್ವಂತದಲ್ಲಿ ವಿಡಿಯೋ ಮಾಡಿ ಹಾಕಿ. ಚೆನ್ನಾಗಿತ್ತಾ ಸಿನಿಮಾ, ಚೆನ್ನಾಗಿದೆ ಅಂತೇಳಿ. ಯಾವತ್ತು ಯಶ್ ಬಂದ್ಬಿಟ್ಟು ಆಲೋಚನೆ ಕೆಟ್ಟದ್ದನ್ನು ನಮ್ಮ ಜನ ಯಾವ ರೀತಿ ಸ್ವೀಕರಿಸ್ತಾರಂತ ಹೇಳ್ಬಿಟ್ಟು ಆಲೋಚನೆ ಮಾಡಿ ಮಾಡ್ತಕ್ಕಂಥ ಒಬ್ಬ ಹೀರೋ, ನಮ್ಮ ಕನ್ನಡದ ಹೀರೋ ಅದು ಯಶ್. ಯಾಕಂದ್ರೆ ಹಿಂದಿನ ಸಿನಿಮಾಗಳನ್ನ ತೆಗೆದು ಬೇಕಾರೆ ಯಶ್ ಸಿನಿಮಾಗಳನ್ನ ನೋಡಿ ಯಾವ ರೀತಿ ಅಭಿನಯ ಮಾಡಿದಾನೆ ಅಂತ ಹೇಳ್ಬಿಟ್ಟು. ನಮಸ್ಕಾರ, ಜೈ ಹಿಂದ್, ಜೈ ಶ್ರೀರಾಮ್. ನಾನು ನಿಮ್ಮ ಹುಡುಗ ಪ್ರೀತಿಯ ರವಿ ಬೆಳಕು. ಥ್ಯಾಂಕ್ ಯು.